ನಮಸ್ತೆ ಫ್ರೆಂಡ್ಸ್. ನಾವು ಮೊದಲನೇ ಪಾಠದಲ್ಲಿ ಯುರೋಪಿಯನ್ನರು ಭಾರತಕ್ಕೆ ಹೇಗೆಲ್ಲ ಬಂದರು ಮತ್ತು ಯಾರ್ಯಾರೆಲ್ಲ ಯುರೋಪಿಯನ್ನರು ಬಂದರು ನೋಡಿದ್ವಿ. ಮತ್ತು ಎರಡನೇ ಅಧ್ಯಾಯದಲ್ಲಿ ನಮ್ಮ ಬ್ರಿಟಿಷರ ಆಳ್ವಿಕೆ ಹೇಗಿತ್ತು ನಮ್ಮ ಭಾರತದಲ್ಲಿ, ಅವ್ರು ಯಾವ ಥರ ತಮ್ಮ ಆಳ್ವಿಕೆಯನ್ನು ವಿಸ್ತರಣೆ ಮಾಡಿದರು, ಅದೇ ಮತ್ತು ಯಾವ್ಯಾವ ಯುದ್ಧಗಳಾಗ್ತವೆ ಭಾರತದ ರಾಜರ ಜೊತೆ, ಅದನ್ನೆಲ್ಲ ನೋಡಿದ್ವಿ. ಇವಾಗ ಅಧ್ಯಾಯ 3ರಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಅಂದರೆ ಆ ಬ್ರಿಟಿಷರು ಆಡಳಿತ ಮಾಡಿದ್ರಲ್ಲ ಅವರ ಪರಿಣಾಮಗಳು ಏನಾಗಿತ್ತು, ಅವರ ಆಡಳಿತದ ಪರಿಣಾಮಗಳು ಏನಾಗಿತ್ತು ನಮ್ಮ ಭಾರತದಲ್ಲಿ ಅಂತ ನೋಡೋಣ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಅಂದರೆ ಈ ಅಧ್ಯಾಯದಲ್ಲಿ ನಾವು ಏನೇನೆಲ್ಲ ಕಲಿತೇವೆ ಅಂದರೆ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ, ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ. ಅಂದರೆ ಅವ್ರದ್ದು ಆಡಳಿತ ಮತ್ತು ನ್ಯಾಯಾಂಗದ ವ್ಯವಸ್ಥೆ ಹೆಂಗಿತ್ತು ಅದೆಲ್ಲ ನೋಡ್ತೀವಿ. ಅಂದರೆ ಇವಾಗ ನಾಗರಿಕ ಸೇವೆಗಳಾಗಿರ್ಬೋದು ಮತ್ತು ನ್ಯಾಯಾಂಗ ವ್ಯವಸ್ಥೆ ಯಾವ ಥರ ಇತ್ತು, ಅವರಲ್ಲಿ ಯಾವ್ಯಾವ ಥರ ಕಾನೂನುಗಳಿತ್ತು ಮತ್ತು ಹೇಗೆಲ್ಲ ಅದನ್ನೆಲ್ಲ ಕೂಡ ಇದು ನಾವು ಮುಂದೆ ನೋಡ್ತೀವಿ. ಮತ್ತು ಪೊಲೀಸ್ ವ್ಯವಸ್ಥೆ ಅದು ಯಾವ ಥರ ಇತ್ತು, ಮತ್ತು ಸೈನ್ಯ ಅದೆಲ್ಲ ಹೆಂಗಿತ್ತು ಅನ್ನೋದನ್ನು ನಾವು ಮುಂದೆ ನೋಡೋಣ. ಭೂ ಕಂದಾಯ ನೀತಿಗಳು, ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ, ಅದು ಅವರ ಭೂ ಕಂದಾಯ ನೀತಿಗಳಾಗಿದ್ದವು. ಇವನ್ನು ನಾವು ಡೀಟೇಲ್ ಆಗಿ ಮುಂದೆ ಕಲಿಯೋಣ. ಆಧುನಿಕ ಶಿಕ್ಷಣ, ಲಾರ್ಡ್ ಮೆಕಾಲೆ ವುಡ್ಸ್ನ ಆಯೋಗ. ಬ್ರಿಟಿಷ್ ಆಳ್ವಿಕೆ ಕಾಲದ ಕಾಯ್ದೆಗಳು, ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆಗಳು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಆರಂಭದಲ್ಲಿ ಕೇವಲ ವ್ಯಾಪಾರಿ ಕಂಪನಿಯಾಗಿ ತನ್ನ ವಾಣಿಜ್ಯ ಹಿತಾಸಕ್ತಿಗಳನ್ನು ಮಾತ್ರ ಪೂರೈಸಿಕೊಳ್ಳುವ ಕೆಲಸ ಮಾಡಿತು. ನೂರಾರು ರಾಜಮನೆತನಗಳಲ್ಲಿ ಹಂಚಿ ಹೋಗಿದ್ದ ಭಾರತದ ಪರಿಸ್ಥಿತಿಯನ್ನು ಅವಲೋಕಿಸಿದ ಬ್ರಿಟಿಷರು ಆ ಪರಿಸ್ಥಿತಿಯನ್ನು ತಮ್ಮ ರಾಜಕೀಯ ಏಳಿಗೆಗೆ ಬಳಸಿಕೊಂಡರು. ಪರಸ್ಪರ ಕಚ್ಚಾಡುತ್ತಿದ್ದ ರಾಜರ ನಡುವೆ ಒಡೆದು ಆಳುವ ನೀತಿಯನ್ನು ಬಳಸಿಕೊಂಡು ಅವರೆಲ್ಲರನ್ನು ಕ್ರಮೇಣ ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಅಧೀನಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಂಧಾನ ಮತ್ತು ಯುದ್ಧಗಳ ಮಾರ್ಗಗಳನ್ನು ಸಮರ್ಥವಾಗಿ ಬಳಸಿಕೊಂಡರು. ಅಂದರೆ ಮೊದಲನೆಯದಾಗಿ ಅವರು ಭಾರತಕ್ಕೆ ಬಂದಿದ್ದು ಕೇವಲ ವ್ಯಾಪಾರಕ್ಕೋಸ್ಕರ ಅಂತ ಮಾತ್ರ ಅವ್ರು ಬಂದಿದ್ದರು. ಆದರೆ ಇಲ್ಲಿ ಬಂದಾಗ ನಮ್ಮ ಭಾರತದ ರಾಜಮನೆತನಗಳಲ್ಲಿ ಅವರು ಪರಸ್ಪರ ಕಚ್ಚಾಡೋದನ್ನು ಅವ್ರು ನೋಡ್ತಾರೆ. ಅಂದರೆ ಆಡಳಿತ ನನಗೆ ಬೇಕು ಮತ್ತು ತಮ್ಮಲ್ಲೇ ವೈಷಮ್ಯ ಅದೆಲ್ಲ ಇರೋದನ್ನು ಇವರು ಬ್ರಿಟಿಷರು ಅರಿತಾರೆ. ಮತ್ತು ಇವರಿಬ್ಬರ ಮಧ್ಯೆ ಏನಾದರೂ ನಾವು ಹೀಗೆ ಈ ಭಾರತದ ರಾಜರ ಮಧ್ಯೆನೇ ನಾವು ಜಗಳವನ್ನು ತಂದಿಟ್ಟರೆ ಅದು ಅವರ ರಾಜಕೀಯಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ ಅವರು ಅರಿತುಬಿಟ್ಟು ಏನು ಮಾಡ್ತಾರೆ, ಸಂಧಾನ ಮತ್ತು ಯುದ್ಧ ಅಂತ ಹೇಳಿಬಿಟ್ಟು ಅವನ್ನ ಎರಡು ವಿಧಾನಗಳನ್ನು ಅನುಸರಿಸಿ ಅವರು ಏನು ಮಾಡ್ತಾರೆ, ರಾಜರ ಮಧ್ಯೆನೇ ಇನ್ನೂ ಹೆಚ್ಚಿಗೆ ವೈಷಮ್ಯವನ್ನು ತರಿಸಿಕೊಂಡು ಮತ್ತು ಅವರು ತಾವು ವಶಕ್ಕೆ ಪಡೆದುಕೊಂಡು ತಮ್ಮ ಏಳಿಗೆಯನ್ನು ಅವರು ನೋಡ್ಕೊಳ್ತಾರೆ ಅಲ್ಲಿ. ಮತ್ತು ಅವರು ತಮ್ಮ ರಾಜಕೀಯವಾಗಿ ತುಂಬ ಏಳಿಗೆಯನ್ನು ಭಾರತದಲ್ಲಿ ಸಾಧಿಸ್ತಾರೆ. ಅದನ್ನೆಲ್ಲ ನಾವು 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ. ವಿವಿಧ ಉಪಾಯಗಳನ್ನು ಬಳಸಿ ಭಾರತವನ್ನು ರಾಜಕೀಯವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡ ನಂತರ ಅದನ್ನು ಶಾಶ್ವತವಾಗಿ ತಮ್ಮಲ್ಲಿ ಹೇಗೆ ಉಳಿಸಿಕೊಳ್ಳಬೇಕೆನ್ನುವುದನ್ನು ಆಲೋಚಿಸತೊಡಗಿದರು. ಭಾರತ ಒಂದು ದೇಶವೆಂಬ ಸಾಮೂಹಿಕ ಕಲ್ಪನೆಯೂ ಇಲ್ಲದಿದ್ದ ಆ ಸಂದರ್ಭದಲ್ಲಿ ಅದು ವಿವಿಧ ರಾಜಾಡಳಿತಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಅನೇಕ ರಾಜ್ಯಗಳನ್ನು ವಿವಿಧ ಕಾರಣಗಳಿಂದ ಒಂದುಗೂಡಿಸಿ ಬ್ರಿಟಿಷರು ಏಕರೂಪ ರಾಜಕೀಯ ವ್ಯವಸ್ಥೆಗೆ ಮತ್ತು ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿದರು. ಅಂದರೆ ಏನು ಮಾಡಿದ್ರು, ಇವರು ಭಾರತವನ್ನು ತಮ್ಮ ವಶಕ್ಕೇನೋ ಪಡೆದುಕೊಂಡರು, ಭಾರತದ ಒಂದಿಷ್ಟು ಪ್ರದೇಶಗಳನ್ನು. ಆದರೆ ಆ ಉಳಿಸಿಕೊಂಡಂತಹ ಪ್ರದೇಶಗಳು ತಮ್ಮಲ್ಲೇ ಅವರು ಶಾಶ್ವತವಾಗಿ ಉಳಿಯಬೇಕಲ್ವ, ಅದಕ್ಕೋಸ್ಕರ ಅವರು ನಾವು ಏನೇನೆಲ್ಲ ಉಪಾಯಗಳನ್ನು ಮಾಡಬೇಕು ಅಂತ ಅವರು ಆಲೋಚಿಸಲಿಕ್ಕೆ ಶುರು ಮಾಡಿದರು. ಮತ್ತು ಭಾರತದಲ್ಲಿ ಹೆಂಗಿತ್ತು, ಭಾರತ ಅನ್ನೋದು ಒಂದು ದೇಶ ಅಂತ ಯಾರ ತಲೆಯಲ್ಲೂ ಇರಲಿಲ್ಲ. ಅದು ಹೆಂಗಾಗಿತ್ತು, ಇದು ನಮ್ಮ ರಾಜ್ಯ, ಇದು ನಮ್ಮ ರಾಜ್ಯ, ಹಿಂಗೆ ಇದು ನಮ್ಮ ಇದು ನಮ್ಮ ರಾಜಮನೆತನ, ಹಿಂಗೆ ಏನಾಗಿತ್ತು, ರಾಜ್ಯಗಳ ಪೈಕಿ ಅದು ಹಂಚಿ ಹೋಗ್ಬಿಟ್ಟಿತ್ತು. ಹೀಗಾಗಿ ಎಲ್ಲರಿಗೂ ಕೂಡ ಏನಿತ್ತು, ಇದು ಭಾರತ ಅನ್ನೋದು ತಮ್ಮ ದೇಶ ಅನ್ನುವಂತಹ ಆ ಕಲ್ಪನೆ ಕೂಡ ತುಂಬ ಜನರಿಗೆ ಇರಲಿಲ್ಲ. ಆವಾಗ ಬ್ರಿಟಿಷರು ಏನು ಮಾಡ್ತಾರೆ, ಅನೇಕ ರಾಜ್ಯಗಳನ್ನು ಅವರು ಬೇರೆ ಬೇರೆ ಕಾರಣಗಳಿಂದ ಇಟ್ಕೊಂಡು ಅವನ್ನೆಲ್ಲ ಒಂದುಗೂಡಿಸಿ ಆ ಇಡೀ ರಾಜ್ಯಗಳನ್ನು ಏನು ಒಕ್ಕೂಟ ಮಾಡಿರ್ತಾರಲ್ಲ ಅವೆಲ್ಲವಕ್ಕೂ ಕೂಡ ಒಂದೇ ರಾಜಕೀಯ ವ್ಯವಸ್ಥೆ ಇಡಬೇಕು ಮತ್ತು ಒಂದೇ ಏಕರೂಪ ಆಡಳಿತ ವ್ಯವಸ್ಥೆ ಇರಬೇಕಂತ ಅವರು ಯೋಚನೆ ಮಾಡಿ ಅದನ್ನು ಏಕರೂಪ ಆಡಳಿತ ವ್ಯವಸ್ಥೆಗೆ ಅವರು ಅದನ್ನು ಒಳಪಡಿಸ್ತಾರೆ. ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆ, ಭೂ ಕಂದಾಯ, ವ್ಯಾಪಾರ, ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಮೂಲಕ ಅವರು ಕಟ್ಟಿದ ರಾಜ್ಯ ವ್ಯವಸ್ಥೆಗೆ ಏಕರೂಪವನ್ನು ನೀಡುವಲ್ಲಿ ಸಫಲರಾದರು.
ಅಂದರೆ ಇವ್ರು ಏನು ಮಾಡ್ತಾರೆ, ಈ ಎಲ್ಲ ಒಂದಿಷ್ಟು ರಾಜ್ಯಗಳನ್ನು ಇವರೆಲ್ಲ ಒಕ್ಕೂಡಿಸ್ತಾರಲ್ವ, ಆ ಎಲ್ಲದರಲ್ಲೂ ಕೂಡ ಒಂದೇ ತರಹದ ಆಡಳಿತ ಇರಬೇಕು. ಅಂದರೆ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಒಂದೇ ತರಹದ ಭೂ ಕಂದಾಯ ನೀತಿಗಳಿರಬೇಕು, ಮತ್ತು ಎಲ್ಲ ಕಡೆನೂ ಕೂಡ ಒಂದೇ ತರಹದ ವ್ಯಾಪಾರದ ನೀತಿಗಳಿರಬೇಕು, ಮತ್ತು ಕೃಷಿನೂ ಕೂಡ ಹೀಗೇನೆ, ಶಿಕ್ಷಣ ಆಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಎಲ್ಲವೂ ಇಲ್ಲಿ ಕೂಡ ಒಂದೇ ಥರ ಇರಬೇಕು, ಅಂದರೆ ಅದು ಏಕರೂಪವಾಗಿರಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಕ್ಷೇತ್ರಗಳಂದರೆ ಇದೆ ಕಂದಾಯ, ವ್ಯಾಪಾರ, ಕೃಷಿ, ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆ ಇವೆಲ್ಲವಲ್ಲಿ ಕೂಡ ಏನು ಮಾಡ್ತಾರೆ ಅವರು ಹೊಸವಂತಹ ಆಡಳಿತಾತ್ಮಕ ಒಂದು ವ್ಯವಸ್ಥೆಯನ್ನು ಅವರು ಜಾರಿಗೊಳಿಸ್ತಾರೆ. ಮತ್ತು ಈ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಅವರು ಒಂದು ಏಕರೂಪವನ್ನು ಅವರು ನೀಡುವಲ್ಲಿ ಅವರು ಸಫಲರಾಗ್ತಾರೆ. ಈ ಬಗೆಯ ಆಡಳಿತವನ್ನು ರೂಪಿಸುವಾಗ ತಮ್ಮ ಆರ್ಥಿಕ ಹಿತಾಸಕ್ತಿಯನ್ನು ಸಂರಕ್ಷಿಸಿಕೊಳ್ಳುವುದನ್ನು ಮರೆಯಲಿಲ್ಲ. ಹಾಗೇನೆ ಇವರು ಹೀಗೆಲ್ಲ ಎಲ್ಲವನ್ನು ಒಂದುಗೂಡಿಸಿ ಎಲ್ಲದರಲ್ಲಿಯೂ ಕೂಡ ಒಂದೇ ತರಹದ ಏಕರೂಪ ವ್ಯವಸ್ಥೆ ಇರಬೇಕಂತ ಅವ್ರು ಏನದನ್ನು ಯೋಚನೆ ಮಾಡಿದ್ರು, ಆ ಯೋಚನೆಯ ಜೊತೆಗೆ ತಮ್ಮ ಆರ್ಥಿಕ ಹಿತಾಸಕ್ತಿ ಅಂದರೆ ತಮಗೆ ಆರ್ಥಿಕವಾಗಿ ಅವರು ಲಾಭವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಮರೀಲಿಲ್ಲ. ಅಂದರೆ ಈಗ ತಮ್ಮ ಆರ್ಥಿಕವಾಗಿ ಅವರು ತಾವು ಏನೇನು ಸುರಕ್ಷತೆ ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿಕೊಂಡೇನೆ ಅವ್ರು ಏನು ಮಾಡ್ತಾರೆ, ಈ ಆಡಳಿತವನ್ನು ಅವರು ರೂಪಿಸ್ತಾರೆ. ಈ ನಿಟ್ಟಿನಲ್ಲಿ ಕಂಪನಿಯು ಆಡಳಿತದ ಕ್ಷೇತ್ರದಲ್ಲಿ ವಿವಿಧ ಪ್ರಯೋಗಗಳನ್ನು ಜಾರಿಗೊಳಿಸಿತು. ಇವಾಗ ಒಂದೊಂದಾಗಿ ವ್ಯವಸ್ಥೆಯನ್ನು ನೋಡೋಣ. ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಯಾವ ಥರ ಹೆಂಗೆ ಮಾಡಿದ್ರು ಅವರು ಭಾರತದಲ್ಲಿ, ಯಾವ ಥರ ಸ್ಥಾಪನೆ ಮಾಡಿದರು ಅಂತ ನೋಡೋಣ. ನಾಗರಿಕ ಸೇವೆಗಳು ಅಂದರೆ ಈ ನಾಗರಿಕರು ಏನು ಮಾಡ್ತಾರಲ್ಲ, ಭಾರತದ ನಾಗರಿಕರು ಅವರಿಗೆಲ್ಲ ಏನೇನೆಲ್ಲ ಸೇವೆಗಳಿದ್ವು ಅಂತ ನೋಡೋಣ. ಲಾರ್ಡ್ ಕಾರ್ನ್ವಾಲಿಸನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದನು. ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಳ್ಳುವ ಪದ್ಧತಿಯನ್ನು ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದಿತ್ತು. ಕಂಪನಿಯು ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳಲು ಅನುಮತಿ ನೀಡಿತ್ತು. ಈ ಅವಕಾಶವನ್ನು ಬಳಸಿಕೊಂಡ ನೌಕರರು ಅನೈತಿಕ ಮಾರ್ಗಗಳಲ್ಲಿ ಹಣ ಸಂಪಾದಿಸಿ ಕಡುಭ್ರಷ್ಟರಾದರು. ಇದನ್ನು ತಡೆಯುವ ಸಲುವಾಗಿ 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರವು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೊಳಿಸಿತು. ಕಾಯ್ದೆಯ ಹೆಸರೇ ಸೂಚಿಸುವಂತೆ ಅದರ ಉದ್ದೇಶ ನಿಯಂತ್ರಣವನ್ನು ಹೇರುವುದು. ಅಂದರೆ ಏನು ಮಾಡ್ತಾರೆ, ಈ ಲಾರ್ಡ್ ಕಾರ್ನ್ವಾಲಿಸ್ ಅನ್ನೋನು ಏನಿರ್ತಾನೆ ಅವನು ಏನು ಮಾಡ್ತಾನೆ, ಈ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಇವನು ಭಾರತದಲ್ಲಿ ಜಾರಿಗೆ ತರ್ತಾನೆ. ಮತ್ತು ಏನಾಗುತ್ತೆ, ನಾವು 2ನೇ ಅಧ್ಯಾಯದಲ್ಲೇ ನೋಡಿದ ಹಾಗೆಯೇ ಕಂಪ್ನಿ ಏನು ಮಾಡ್ತಿತ್ತು, ತನ್ನ ವ್ಯಾಪಾರಕ್ಕೋಸ್ಕರ ಅವರು ನೌಕರರನ್ನು ನೇಮಕ ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲದೆ ಅವರು ಆ ನೌಕರರಿಗೆ ಏನು ಅಂದರೆ ಸ್ವಂತವಾಗಿ ಅವರು ಏನಾದರೂ ವ್ಯಾಪಾರ ಮಾಡಿಕೊಳ್ಳಬೇಕಂದ್ರೆ ಅದಕ್ಕೂ ಕೂಡ ಅವರು ಏನು ಮಾಡಿದ್ರು, ಅನುಮತಿಯನ್ನು ನೀಡಿತ್ತು ಕಂಪ್ನಿ. ಅಂದರೆ ಆ ಕಂಪ್ನಿಯ ನೌಕರರು ಖಾಸಗಿಯಾಗಿ ತಾವು ವ್ಯಾಪಾರವನ್ನು ಮಾಡಿಕೊಳ್ಳಬಹುದಿತ್ತು. ಆದರೆ ಆ ಕಂಪನಿಯ ನೌಕರರು ಏನು ಮಾಡಿದ್ರು, ಆ ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡ್ರು. ಆ ದುರ್ಬಳಕೆ ಮಾಡಿ ಬೇರೆ ಬೇರೆ ತರಹದಲ್ಲಿ ಅವರು ಹಣವನ್ನು ಸಂಪಾದಿಸಲಿಕ್ಕೆ ಚಾಲು ಮಾಡಿದರು. ಹೀಗೆ ಮಾಡಿದ್ರಿಂದ ಏನಾಗಿತ್ತು, ಆವಾಗ ಅಲ್ಲಿ ತುಂಬ ನಷ್ಟ ಆಯ್ತಲ್ವಾ. ಅಂದರೆ ಅವರು ತಮ್ಮ ಖಾಸಗಿಯಾಗಿ ಅವರು ತಾವೇ ಒಂದು ವ್ಯಾಪಾರ ಮಾಡಿಕೊಂಡು ಮತ್ತು ಅದನ್ನು ದುರ್ಬಳಕೆ ಮಾಡಿಕೊಂಡಿದ್ರಿಂದ ಅದು ಬೊಕ್ಕಸಕ್ಕೆ ತುಂಬ ನಷ್ಟವನ್ನು ಒಡ್ಡಿತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇದನ್ನು ತಡೆಯುವಂತಹ ಸಲುವಾಗಿ ಈ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೋಸ್ಕರ 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರ ಏನು ಮಾಡಿತು, ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಅವರು ಭಾರತದಲ್ಲಿ ಜಾರಿಗೊಳಿಸಿದರು. ಹೆಸರೇ ಹೇಳುವಂಗೆ ರೆಗ್ಯುಲೇಟ್ ಅಂದ್ರೇನು, ಕಂಟ್ರೋಲ್ ಮಾಡೋದು, ಅಂದರೆ ನಿಯಂತ್ರಣಕ್ಕೆ ತೊಗೊಂಬರೋದು ಅಂತ. ಆ ಕಾಯ್ದೆಯನ್ನು ಅವ್ರು ಜಾರಿಗೊಳಿಸೋದು. ಅಂದರೆ ಈ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೋಸ್ಕರ ಅವರು ಆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಇಂಗ್ಲೆಂಡ್ ಸರ್ಕಾರ ಭಾರತದಲ್ಲಿ ಜಾರಿಗೊಳಿಸ್ತಾರೆ. 1800ರಲ್ಲಿ ನಾಗರಿಕ ಸೇವೆಗೆ ಸೇರಬಯಸುವವರಿಗೆ ಶಿಕ್ಷಣವನ್ನು ನೀಡಲು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದನು. ಈ ಲಾರ್ಡ್ ಕಾರ್ನ್ವಾಲಿಸ್ ಏನಿದಾನಲ್ಲ, ಅವನು 1800ನೇ ಇಸ್ವಿಯಲ್ಲಿ ಈ ನಾಗರಿಕ ಸೇವೆಗೆ ಯಾರ್ಯಾರೆಲ್ಲ ತಾವು ಸೇರಬೇಕು ಅಂತ ಅವ್ರು ಬಯಸ್ತಾರಲ್ವ ಅವ್ರಿಗೆ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಕಲ್ಕತ್ತಾದಲ್ಲಿ, ಅಂದರೆ ಇಂದಿನ ಕೋಲ್ಕತ್ತಾದಲ್ಲಿ ಅವರು ಏನು ಮಾಡ್ತಾರೆ, ಫೋರ್ಟ್ ವಿಲಿಯಂ ಕಾಲೇಜನ್ನು ಅವರು ಸ್ಥಾಪನೆ ಮಾಡ್ತಾನೆ. ಯಾರು, ಲಾರ್ಡ್ ಕಾರ್ನ್ವಾಲಿಸ್. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಬೆಂಬಲ ನೀಡಲಿಲ್ಲ. ಇದರ ಪರಿಣಾಮವೆಂದರೆ 1853ರವರೆಗೆ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡಿದರು. ಇದಕ್ಕೋಸ್ಕರ ಅಂದರೆ ಇವರು ಈ 1800 ಇಸ್ವಿಯಲ್ಲಿ ಅವರು ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸ್ತಾನೆ. ಯಾವುದಕ್ಕೋಸ್ಕರ, ಆ ನಾಗರಿಕ ಸೇವೆಗೆ ಬಯಸ್ತಿರ್ತಾರಲ್ಲ ಅವ್ರಿಗೆ ಶಿಕ್ಷಣನ ನೀಡೋದಕ್ಕೋಸ್ಕರ. ಆದರೆ ಈ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇವನ ಈ ಕಾಲೇಜನ್ನು ಸ್ಥಾಪಿಸೋದನ್ನು ಅವರು ಬೆಂಬಲಿಸಲಿಲ್ಲ. ಮತ್ತು ಅಲ್ಲಿಂದ ಅವರಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಅವರಲ್ಲಿ ಬೆಂಬಲವನ್ನು ನೀಡಲಿಲ್ಲ.
ಇದರ ಪರಿಣಾಮವಾಗಿನೇ ಏನು ಮಾಡುತ್ತೆ, 1853ರವರೆಗೂ ಅಂದರೆ 1800 ಇಸ್ವಿಯಲ್ಲಿ ಒಂದು ಸ್ಥಾಪನೆ ಮಾಡಿರ್ತಾನೆ, ಆದರೆ ಅದು ಒಪ್ಪಿರೋದಿಲ್ಲ. ಅದಕ್ಕೋಸ್ಕರ 1853 ತನಕನೂ ಏನು ಮಾಡ್ತಾರೆ, ಆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಏನಿರ್ತಾರಲ್ಲ ಏನು ಮಾಡ್ತಾರೆ, ಎಲ್ಲ ನೇಮಕಾತಿಗಳನ್ನು ಅವರೇ ತಗೊಳ್ತಾರೆ. ಅಂದರೆ ನೇಮಕಾತಿ ಅಂದ್ರೇನು, ಇಂಟರ್ವ್ಯೂ ಅಂತಾರಲ್ಲ ಆ ಥರ. ಆ ನಾಗರಿಕ ಸೇವೆಗೆ ಯಾರ್ಯಾರೆಲ್ಲ ಸೇರಬೇಕು ಅದರದ್ದೆಲ್ಲ ನೇಮಕಾತಿಗಳನ್ನು ಯಾರು ಮಾಡ್ಕೋತಾರೆ, ಈಸ್ಟ್ ಇಂಡಿಯಾ ಕಂಪ್ನಿಯ ನಿರ್ದೇಶಕರೇ ಮಾಡ್ತಾರೆ. 1853 ನಂತರ ನಾಗರಿಕ ಸೇವೆಗೆ ಮಾಡುವ ಎಲ್ಲ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕೆಂಬ ತೀರ್ಮಾನವಾಯಿತು. ಇದು 1853 ತನಕ ಅವರೇ ಮಾಡ್ತಿದ್ರು. ಅದೇ 1853 ಆದ ನಂತರ ಏನು ಮಾಡ್ತಾರೆ, ಅವರು ನಾಗರಿಕ ಸೇವೆಗೆ ಯಾರ್ಯಾರೆಲ್ಲ ಸೇರ್ಬೇಕಂತ ಬಯಸ್ತಾರೋ ಅವ್ರನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅಲ್ಲಿ ತೀರ್ಮಾನ ಆಗುತ್ತೆ. ಇವಾಗ ಹೆಂಗೆ IAS ಆಯಿತು, KAS ಮತ್ತು SDFD ಎಲ್ಲ ಹೆಂಗೆ ಎಕ್ಸಾಮ್ಸ್ ಇರ್ತಾವಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ, ಅದೇ ಥರ ಸಿವಿಲ್ ಸೇವೆಗೆ ಹೋಗಬೇಕು ಅಂತಂದರೆ ಹಾಗೇನೂ ಕೂಡ ಇಲ್ಲೇ ಈ ನಾಗರಿಕ ಸೇವೆಗೆ ಯಾರ್ಯಾರೆಲ್ಲ ಸೇರ್ಬೇಕಂತಾರೋ ಅವರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕು ಮತ್ತು ಆ ಪರೀಕ್ಷೆಗಳನ್ನು ಅವರು ಪಾಸ್ ಮಾಡಬೇಕು. ನಂತರ ಅವ್ರು ಮುಂದಿನ ಸ್ಟೆಪ್ನ ಅವ್ರು ತಗೊಳ್ತಾರೆ. ಇದರಿಂದ ಭಾರತೀಯರಿಗೆ ಹೆಚ್ಚಿನ ಪ್ರಯೋಜನವಾಗಲಿಲ್ಲ. ಜೊತೆಗೆ ಬ್ರಿಟಿಷರು ಭಾರತೀಯರ ಸಾಮರ್ಥ್ಯವನ್ನು ಅನುಮಾನಿಸಿ ನೋಡಿದರು. ಕಾರ್ನ್ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ಪ್ರತಿಪಾದಿಸಿದನು. ಹೀಗೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಡಬೇಕು ಅಂತ ಅವ್ರು ಹೇಳ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಏನಾಗಿತ್ತು, ಆವಾಗಿನ ಕಾಲದಲ್ಲಿ ಅಷ್ಟು ಶಿಕ್ಷಣ ವ್ಯವಸ್ಥೆ ಅಷ್ಟು ಸರಿಯಾಗಿರಲಿಲ್ಲ. ಮತ್ತು ಅವಾಗ ಬ್ರಿಟಿಷರು ನಮ್ಮ ಭಾರತೀಯರನ್ನು ಹೆಂಗೆ ನೋಡಿದ್ರು, ಈ ಭಾರತೀಯರಿಗೆ ಸಾಮರ್ಥ್ಯ ಇಲ್ಲ ಅಂತ ಅವರು ನಮ್ಮನ್ನು ಕೀಳು ಮಟ್ಟದಲ್ಲಿ ಅವರು ಅನುಮಾನಿಸಿ ನೋಡ್ತಾರೆ. ಮತ್ತು ಕಾರ್ನ್ವಾಲಿಸ್ ಏನಂತ ಹೇಳ್ತಾನೆ, ಈ ಹಿಂದೂಸ್ತಾನದಲ್ಲಿರುವ ಅಂದರೆ ನಮ್ಮ ಭಾರತದಲ್ಲಿರೋ ಪ್ರತಿಯೊಬ್ಬ ನಿವಾಸಿಯೂ ಕೂಡ ಭ್ರಷ್ಟ ಅಂತ ಹೇಳಿ ಅವನು ಹೇಳ್ತಾನೆ. ಇದರಿಂದಾಗಿ ಕೆಳದರ್ಜೆಯ ಉದ್ಯೋಗಗಳನ್ನು ಮಾತ್ರ ಭಾರತೀಯರಿಗೆ ನೀಡಲಾಯಿತು. ಇದರಿಂದಾಗಿ ಏನು ಮಾಡ್ತಾರೆ, ಉತ್ತಮ ದರ್ಜೆಯ ಉದ್ಯೋಗಗಳನ್ನು ಬ್ರಿಟಿಷರಿಗೆ ಮಾತ್ರ ಅವರು ನೀಡ್ತಾ ಇದ್ರು. ಅಂದರೆ ತಮ್ಮ ಜನಕ್ಕೆ ಅಷ್ಟೇ ಅವರು ನೀಡ್ತಾಯಿದ್ರು. ಆದರೆ ಭಾರತೀಯರಿಗೆ ಮಾತ್ರ ಕೇವಲ ಕೆಳದರ್ಜೆಯ ಉದ್ಯೋಗಗಳನ್ನು ಅವರು ನೀಡ್ತಾ ಇದ್ರು. ಇದು ಏನಾಯಿತು, ಇದು ನಾಗರಿಕ ಸೇವೆಯ ಬಗ್ಗೆ ಗೊತ್ತಾಯ್ತಲ್ವ. ನಾಗರಿಕ ಸೇವೆ ಅಂದರೆ ಏನೇನಂತ ಅಂದರೆ ಇವಾಗ ಖಾಸಗಿ ನಾಗರಿಕ ಸೇವೆಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತಂದರೆ ಏನಾಗಿತ್ತು, ಆ ಈಸ್ಟ್ ಇಂಡಿಯಾ ಕಂಪ್ನಿ ಒಳಗಿರ್ತಕ್ಕಂಥ ನೌಕರರಿಗೆ ಅವರೆಲ್ಲ ಏನು ಮಾಡಿದರು, ಅನುಮತಿಯನ್ನು ಕೊಟ್ಟಿದ್ದರು ಖಾಸಗಿಯಾಗಿ ಅವರು ವ್ಯಾಪಾರ ಮಾಡಲಿಕ್ಕೆ. ಆದರೆ ಅದನ್ನು ಅವ್ರು ಏನು ಮಾಡ್ತಾರೆ, ಅದನ್ನು ದುರ್ಬಳಕೆ ಮಾಡಿಕೊಂಡು ಅವರು ಭ್ರಷ್ಟರಾಗ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು. ಅದಕ್ಕೋಸ್ಕರ ಆ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೋಸ್ಕರ ನಾವು ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಹೇಳಿ 1773ರಲ್ಲಿ ಇಂಗ್ಲೆಂಡ್ ಸರ್ಕಾರ ಏನು ಮಾಡ್ತೈತೆ, ಜಾರಿ ಮಾಡುತ್ತೆ. ಇದು ಒಂದು ಆಗಿರ್ತೈತೆ. ಮತ್ತು ಲಾರ್ಡ್ ಕಾರ್ನ್ವಾಲಿಸ್ 1800ನೇ ಇಸ್ವಿಯಲ್ಲಿ ಆ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ನಾಗರಿಕ ಸೇವೆಗೆ ಸೇರ್ಕೊಳ್ಳೋರಿಗೆ ಶಿಕ್ಷಣವನ್ನು ನೀಡಲಿಕ್ಕೋಸ್ಕರ. ಆದರೆ ಅದನ್ನು ಅವರು ಬೆಂಬಲಿಸಲಿಲ್ಲ ಈಸ್ಟ್ ಇಂಡಿಯಾ ಕಂಪ್ನಿಯ ನಿರ್ದೇಶಕರು. ಅದಕ್ಕೋಸ್ಕರ 1753 ತನಕನೂ ಏನು ಮಾಡ್ತಾರೆ, ಆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಏನು ಮಾಡ್ತಾರೆ, ಅವರನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾರೆ, ಯಾರ್ಯಾರನ್ನೆಲ್ಲ ನಾವು ಸೇರಿಸ್ಕೊಳ್ಬೇಕು ಅಂತ. ಆದ ನಂತರ ಏನು ಮಾಡ್ತಾರೆ, 1753 ಆದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅವರು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆದರೆ ಇದರಿಂದ ಭಾರತೀಯರಿಗೆ ಪ್ರಯೋಜನ ಆಗಿರೋದಿಲ್ಲ ಮತ್ತು ಅವರು ನಮ್ಮ ಭಾರತೀಯರ ಸಾಮರ್ಥ್ಯವನ್ನು ಅವರು ಅನುಮಾನಿಸಿ ನೋಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಕಾರ್ನ್ವಾಲಿಸ್ ಏನಂತ ಹೇಳ್ತಾನೆ, ಪ್ರತಿಯೊಬ್ಬನು ಭ್ರಷ್ಟ ಅಂತ ಹೇಳ್ತಾನೆ. ಆದರೆ ಹಂಗೆ ನೋಡಿದ್ರೆ ಭ್ರಷ್ಟರು ಅವರೇ ಇರ್ತಾರೆ. ಇನ್ನು ನ್ಯಾಯಾಂಗ ವ್ಯವಸ್ಥೆ. ಮೊಘಲರಿಂದ ಬ್ರಿಟಿಷರಿಗೆ ಹಂತ ಹಂತವಾಗಿ ಅಧಿಕಾರ ಹಸ್ತಾಂತರದ ಸಂಕ್ರಮಣ ಕಾಲದಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯು ಭಾರತದಲ್ಲಿ ಬೇರು ಬಿಡಲು ಆರಂಭಿಸಿತು. 1764ರ ಬಕ್ಸಾರ್ ಕದನದ ನಂತರ ಮೊಘಲ್ ಚಕ್ರವರ್ತಿ ಶಾ ಆಲಂನು ದಿವಾನಿ ಹಕ್ಕೆಂಬ ಕಂದಾಯ ವಸೂಲಾತಿ ಹಕ್ಕನ್ನು ಬ್ರಿಟಿಷರಿಗೆ ನೀಡಿದನು. ಬಂಗಾಳದ ಪ್ರಾಂತ್ಯದಲ್ಲಿ ಆಡಳಿತ ಜಾರಿಗೆ ಬಂದಿತು. ಇದನ್ನು ಸರ್ಕಾರ ಎಂತಲೂ ಕರೆಯುತ್ತಾರೆ. ಇದರ ಪ್ರಕಾರ ಕಂದಾಯ ವಸೂಲಾತಿ, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಭಾರತೀಯ ಅಧಿಕಾರಿಗಳಿಗೆ ನೀಡಲಾಯಿತು. ವಸೂಲಾದ ಕಂದಾಯದ ನಿರ್ವಹಣಾ ಆಡಳಿತವನ್ನು ಬ್ರಿಟಿಷರು ತಮ್ಮ ಬಳಿಯೇ ಇಟ್ಟುಕೊಂಡರು. ಕ್ರಮೇಣ ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತರಬೇಕೆಂದು ನಿರ್ಧರಿಸಿದರು. ಈ ಹೆಜ್ಜೆಯಿಂದ ಬ್ರಿಟಿಷರು ಮೊಘಲರ ಅಧಿಕಾರವನ್ನು ಹಿಂದಕ್ಕೆ ಸರಿಸಿ ತಾವೇ ಸಾರ್ವಭೌಮರಾಗಿ ತೊಡಗಿದರು. ಇದನ್ನು ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಸಾಧಿಸಿದರು.
ಅಂದರೆ ಏನಾಯಿತು, ನೀವು ಮೊದಲನೇ ಪಾಠದಲ್ಲಿ ನೋಡಿದ ಹಾಗೆ ಮೊಘಲರಿಂದ ಅವರೇನು ಮೊಘಲರ ರಾಜನವನು ಏನು ದಸ್ತಕವನ್ನು ನೀಡ್ತಾನೆ, ಏನು ವ್ಯಾಪಾರವನ್ನು ಮಾಡಲಿಕ್ಕೋಸ್ಕರ. ಹಾಗೇನೆ ಹಂತ ಹಂತವಾಗಿ ಇಲ್ಲೇನಾಗುತ್ತೆ, ಬ್ರಿಟಿಷರಿಗೆ ಅಧಿಕಾರವನ್ನು ಹಸ್ತಾಂತರವಾಗಿ ಹೋಗ್ತಾ ಇರುತ್ತೆ. ಹಾಗೆ ಮತ್ತು ಆ ಕಾಲದಲ್ಲಿ ಅಂದರೆ ಮೊಘಲರು ಏನಾಗ್ತಾರೆ, ಬ್ರಿಟಿಷರ ಅಧೀನದಲ್ಲಿ ಒಳಗಾದಾಗ ಹಂತ ಹಂತವಾಗಿ ಒಂದೊಂದೇ ಅಧಿಕಾರ ಅವರ ಹತ್ರ ಬ್ರಿಟಿಷರಿಗೆ ಹೋಗುತ್ತೆ. ಮತ್ತು ಆವಾಗ ಏನು ಮಾಡುತ್ತೆ, ಆ ಬ್ರಿಟಿಷರ ಹೊಸ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಬೇರು ಬಿಡಲು ಆರಂಭಿಸುತ್ತೆ. 1764ರ ಬಕ್ಸಾರ್ ಕದನದ ನಂತರ ಮೊಘಲ್ ಚಕ್ರವರ್ತಿ ಶಾ ಆಲಂ ಏನಿರ್ತಾನೆ ಅಂದರೆ ಆ ಬಕ್ಸಾರ್ ಕದನದಲ್ಲಿ ಒಂದು ಸೋತ ಮೇಲೆ ಅವನು ದಿವಾನಿ ಅನ್ನುವಂತಹ ಹಕ್ಕನ್ನು, ಕಂದಾಯ ವಸೂಲಾತಿ ಹಕ್ಕನ್ನು ಅವನು ಬ್ರಿಟಿಷರಿಗೆ ನೀಡ್ತಾನೆ. ಅಂದರೆ ಆ ಕಂದಾಯವನ್ನು ವಸೂಲಿ ಮಾಡೋದಂಥ ಆ ಹಕ್ಕು ಯಾರಿಗೆ, ಬ್ರಿಟಿಷರ ಹತ್ರ ಇರುತ್ತೆ. ಅದು ಬಂಗಾಳದ ಪ್ರಾಂತ್ಯದಲ್ಲಿ ಆಡಳಿತ ಜಾರಿಗೆ ಬಂದಿತ್ತು. ನಾವಿದನ್ನು ನೋಡಿದ್ವಲ್ಲ, ದ್ವಿಪ್ರಭುತ್ವ ಅನ್ನೋದು, ಅದು ಎಲ್ಲಿ ಬಂದಿತ್ತು, ಬಂಗಾಳದ ಪ್ರಾಂತ್ಯದಲ್ಲಿ ಜಾರಿಗೆ ಬಂದಿತ್ತು. ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ ಹಾಗೆಯೇ ಈ ಆಡಳಿತ ಅಂತಂದರೆ ಏನು, ಅಂತಂದರೆ ಏನು, ಎರಡು ಅಂದರೆ ಇಲ್ಲಿ ಇದನ್ನು ಸರ್ಕಾರ ಅಂತಲೂ ಕರೆಯುತ್ತಾರೆ. ಇದರ ಪ್ರಕಾರ ಅಂದರೆ ಆಡಳಿತ ಅಂತಂದರೆ ಏನಂದರೆ ಕಂದಾಯ ವಸೂಲಾತಿ, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆ. ಅಂದರೆ ಕಂದಾಯ ವಸೂಲಿ ಮಾಡೋದು ಮತ್ತು ನಾಗರಿಕ ಸೇವೆಗಳಾಗಿರ್ಬೋದು, ಮತ್ತು ಅಪರಾಧ ಮಾಡಿದರೆ ಅಪರಾಧ ನ್ಯಾಯ ಅಪರಾಧವನ್ನು ನಿರ್ವಹಣೆ ಮಾಡುವಂತಹ ಅವೆಲ್ಲ ವ್ಯವಸ್ಥೆಯನ್ನು ಭಾರತೀಯ ಅಧಿಕಾರಿಗಳಿಗೆ ನೀಡಲಾಯಿತು. ಆದರೆ ವಸೂಲಾದಂತಹ ಕಂದಾಯ ವಸೂಲಿ ಮಾಡೋದು ಭಾರತೀಯ ಅಧಿಕಾರಿಗಳನ್ನೇ. ಆದರೆ ಆ ವಸೂಲಾಗಿರ್ತೈತಲ್ಲ ಆ ಕಂದಾಯವನ್ನು ಯಾವ ಥರ ನಿರ್ವಹಣೆ ಮಾಡಬೇಕೆಂಬುದು ಬ್ರಿಟಿಷರು ತಮ್ಮ ಬಳಿಯೇ ಇಟ್ಟುಕೊಂಡರು. ನಾವು ಇಲ್ಲಿ ಅವರ ಚಾಕಚಕ್ಯತೆಯನ್ನು ನೋಡಬಹುದು. ಅಂದರೆ ಕಂದಾಯ ವಸೂಲಿ ಮಾಡೋದು ಭಾರತೀಯ ಅಧಿಕಾರಿಗಳು, ಆದರೆ ಆ ವಸೂಲಾದ ಕಂದಾಯವನ್ನು ಅವರೆಲ್ಲರೂ ತಮ್ಮ ಹತ್ತಿರ ಇಟ್ಕೊಂಡು ಅದನ್ನು ಆಮೇಲೆ ಅವರು ತಾವು ನಿರ್ವಹಣೆ ಮಾಡ್ತಾಯಿದ್ರು. ಅಂತಹ ಅಧಿಕಾರವರು ಬ್ರಿಟಿಷರು ತಮ್ಮ ಹತ್ರನೇ ಇಟ್ಕೊಂಡ್ರು. ಕ್ರಮೇಣ ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತರಬೇಕೆಂದು ನಿರ್ಧರಿಸಿದರು. ಅಂದರೆ ಇಲ್ಲಿ ರಾಜ್ಯವಾಗಿ ಹಂಚಿ ಹೋಗಿತ್ತು. ಅದಕ್ಕೋಸ್ಕರ ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಕೇಂದ್ರೀಕೃತ ಅಂದರೆ ಎಲ್ಲವೂ ಕೂಡ ಒಂದೇ ತರಹದ್ದು ಇರಬೇಕು, ಅಂದರೆ ಒಂದೇ ಕಡೆ ಇರಬೇಕು, ಅದು ಕೇಂದ್ರೀಕೃತ ಆಗಿರಬೇಕು ನ್ಯಾಯಾಂಗ ಪದ್ಧತಿ ಅಂಥದ್ದನ್ನು ತರಬೇಕಂತ ಅವರು ನಿರ್ಧರಿಸ್ತಾರೆ. ಮತ್ತು ಈ ಹೆಜ್ಜೆಯಿಂದ ಬ್ರಿಟಿಷರು ಮೊಘಲರ ಅಧಿಕಾರವನ್ನು ಹಿಂದಕ್ಕೆ ಸರಿಸಿ ತಾವೇ ಸಾರ್ವಭೌಮರಾಗತೊಡಗಿದರು. ಮತ್ತು ಈ ಥರ ಅವರು ಒಂದೊಂದೇ ವಿಧಾನವನ್ನು ಅನುಸರಿಸಿಕೊಂಡು ಆ ಮೊಘಲರ ಅಧಿಕಾರವನ್ನು ಅವರು ಸಂಪೂರ್ಣವಾಗಿ ಹಿಂದಕ್ಕೆ ಸರಿಸ್ತಾರೆ. ಮತ್ತು ಅವರೇ ಏನು ಮಾಡ್ತಾರೆ, ತಾವೇ ಸಾರ್ವಭೌಮರಾಗ್ತಾರೆ. ಇದನ್ನು ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಸಾಧಿಸಿದರು. 1772ರಲ್ಲಿ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡ ವಾರನ್ ಹೇಸ್ಟಿಂಗ್ಸನ್ನು ಜಾರಿಗೆ ತಂದ ಹೊಸ ಯೋಜನೆಯ ಪ್ರಕಾರ ಪ್ರತಿ ಜಿಲ್ಲೆಯು 2 ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕಿತ್ತು. ಅವುಗಳೆಂದರೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳು ಮತ್ತು ಫೌಜ್ದಾರಿ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳು. ಅಂದರೆ 1772ನೇ ಇಸ್ವಿಯಲ್ಲಿ ಗವರ್ನರ್ಗೆ ಯಾರು ಬರ್ತಾರೆ, ವಾರನ್ ಹೇಸ್ಟಿಂಗ್ಸ್ ಅನ್ನೋನು ಬರ್ತಾನೆ, ಇನ್ನು ಗವರ್ನರಾಗಿ ಬಂದಿರ್ತಾರೆ. ಅವನು ಏನು ಮಾಡ್ತಾರೆ, ಒಂದು ಹೊಸ ಯೋಜನೆಯನ್ನು ತರ್ತಾರೆ. ಅಂದರೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಇರ್ತೈತಲ್ಲ, ಆ ಪ್ರತಿಯೊಂದು ಜಿಲ್ಲೆಗೆ 2 ತರಹದ ನ್ಯಾಯಾಲಯಗಳು ಇರಬೇಕು. ಆ 2 ನ್ಯಾಯಾಲಯಗಳು ಯಾವ್ಯಾವು, ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್. ಇವೆರಡು ಪ್ರತಿಯೊಂದು ಜಿಲ್ಲೆಗಳಿಗೆ ಈ 2 ನ್ಯಾಯಾಲಯಗಳು ಇರಬೇಕು. ಈ ದಿವಾನಿ ಅದಾಲತ್ ಅಂತಂದ್ರೆ ಏನು, ನಾಗರಿಕ ನ್ಯಾಯಾಲಯಗಳು ಇವು. ಮತ್ತು ಫೌಜ್ದಾರಿ ಅದಾಲತ್ ಅಂತಂದರೆ ಅಪರಾಧ ನ್ಯಾಯಾಲಯಗಳು. ಅಂದರೆ ಇವಾಗ ಕ್ರಿಮಿನಲ್ ಕೋರ್ಟ್ ಹಿಂಗಿರ್ತಾವಲ್ಲ ಆ ಥರ. ಅಂದರೆ ಅಪರಾಧ ಮಾಡಿದ್ದನ್ನು ಅವರು ಅದಕ್ಕೋಸ್ಕರ ಶಿಕ್ಷೆ ನೀಡಲಿಕ್ಕೆ ಅದಕ್ಕೆಲ್ಲ ಒಂದು ಸಪ್ರೇಟ್ ಆದಂತಹ ಒಂದು ನ್ಯಾಯಾಲಯ, ಅದಕ್ಕೆ ಫೌಜ್ದಾರಿ ಅದಾಲತ್. ಮತ್ತು ನಾಗರಿಕ ಸೇವೆಗಳ ಸಂಬಂಧಪಟ್ಟಂಗೆ ಏನಾದರೂ ದೂರುಗಳಿದ್ದರೆ ಅದಕ್ಕೆ ಏನಿದು ದಿವಾನಿ ಅದಾಲತ್ ಅನ್ನೋದು. ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗುತ್ತಿತ್ತು. ಅಂದರೆ ನಾಗರಿಕರಿಗೆ ನ್ಯಾಯದಾನ ಮಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಹಿಂದೂ ಜನಾಂಗದವ್ರಿಗೆ ಏನು ಮಾಡ್ತಿದ್ರು, ನಮ್ಮ ಹಿಂದೂ ಶಾಸ್ತ್ರಗ್ರಂಥಗಳ ಪ್ರಕಾರ ಅವರಿಗೆ ಏನು ಮಾಡ್ತಿದ್ರು, ಅವರಿಗೆ ನ್ಯಾಯವನ್ನು ದೊರಕಿಸ್ತಿದ್ರು. ಮತ್ತು ಮುಸ್ಲಿಮರಿಗೆ ಏನು ಮಾಡ್ತಿದ್ರು, ಶರಿಯತ್ ಕಾನೂನುಗಳ ಪ್ರಕಾರ ಅವರಿಗೆ ನ್ಯಾಯವನ್ನು ನೀಡ್ತಾಯಿದ್ರು. ಅಪರಾಧ ಪ್ರಕರಣಗಳಿಗೆ ಬಂದಾಗ ಇದು ಯಾವುದಕ್ಕಿದು, ನಾಗರಿಕ ನ್ಯಾಯದಾನ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ. ಅದೇ ಥರ ಇನ್ನೂ ಒಂದು ಏನು ನ್ಯಾಯಾಲಯಗಳು ಇರುತ್ತಲ್ಲ, ಯಾವುದು ಫೌಜ್ದಾರಿ ಅದಾಲತ್ ನಂತರ. ಹಾಗೆ ಅಲ್ಲಿ ಅಪರಾಧ ಪ್ರಕರಣಗಳಿಗೆ ಬಂದಾಗ ಏನು ಮಾಡ್ತಿದ್ರು, ಎಲ್ಲರಿಗೂ ಕೂಡ ಅಂದರೆ ಹಿಂದೂಗಳು ಮತ್ತು ಮುಸ್ಲಿಮರಿಗೂ ಇಬ್ರಿಗೂ ಅಂದರೆ ಎಲ್ಲ ಜನಾಂಗದವ್ರಿಗೂ ಕೂಡ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ನಡೆಸಲಾಗುತ್ತಿತ್ತು. ಇಸ್ಲಾಂ ಕಾನೂನುಗಳೇನಿದ್ವಲ್ಲ ಆ ಮೂಲಕ ಅವರಿಗೆ ವಿಚಾರಣೆಗಳನ್ನು ಮತ್ತು ಆ ಕಾನೂನುಗಳ ಪ್ರಕಾರ ಅವರಿಗೆ ನ್ಯಾಯವನ್ನು ನೀಡ್ತಾ ಇದ್ರು.
ಇವೆರಡರ ಮಧ್ಯೆ ನೀವು ಡಿಫ್ರೆನ್ಸ್ ನೋಡ್ಕೊಳ್ಳಿ. ಏನು ನಾಗರಿಕ ನ್ಯಾಯಾಲಯ ಮತ್ತು ಅಪರಾಧ ನ್ಯಾಯಾಲಯಗಳು. ನಾಗರಿಕರದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗಳ ಪ್ರಕಾರ, ಮುಸ್ಲಿಮರಿಗೆ ಶರಿಯತ್ ಕಾನೂನು. ಅದೇ ಅಪರಾಧ ಪ್ರಕರಣಗಳಿಗೆ ಎಲ್ಲ ಜನಾಂಗದವರೆಗೂ ಕೂಡ ಇಸ್ಲಾಂ ಕಾನೂನುಗಳ ಪ್ರಕಾರ ವಿಚಾರಣೆಯನ್ನು ನಡೆಸ್ತಿದ್ರು. ಕ್ರಮೇಣ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೊಳಿಸುವ ಮೂಲಕ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ತರಲಾಯಿತು. ಆ ನಂತರ ಏನು ಮಾಡ್ತಾರೆ, ಈ ಬ್ರಿಟಿಷರು ತಮ್ಮ ಕಾನೂನುಗಳನ್ನು ಅವರಲ್ಲಿ ಜಾರಿಗೆಗೊಳಿಸ್ತಾರೆ ಮತ್ತು ಆ ಕಾನೂನುಗಳು ಏನಿದ್ವಲ್ಲ ಅಪರಾಧ ಕಾನೂನುಗಳಲ್ಲಿ ಅವನ್ನ ಬದಲಾವಣೆ ಅವರು ತರ್ತಾರೆ. ಅಂದರೆ ತಮ್ಮ ಕಾನೂನುಗಳನ್ನು ಅವರು ಜಾರಿಗೆಗೊಳಿಸುವ ಮೂಲಕ ಆ ಕಾನೂನುಗಳಲ್ಲಿ ಬದಲಾವಣೆ ತರ್ತಾರೆ. ಮತ್ತು ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಅಂದರೆ ಈ ನಾಗರಿಕ ನ್ಯಾಯಾಲಯಗಳು ಏನಿರ್ತಿದ್ವಲ್ಲ, ಅಂದರೆ ಎರಡು ನ್ಯಾಯಾಲಯಗಳು, ನಾಗರಿಕ ನ್ಯಾಯಾಲಯ ಮತ್ತು ಅಪರಾಧ ನ್ಯಾಯಾಲಯ. ಈ ನಾಗರಿಕ ನ್ಯಾಯಾಲಯದಲ್ಲಿ ಜಡ್ಜ್ ಅಂತ ಏನು ಹೇಳ್ತೇವಲ್ಲ ನಾವು, ಹಾಗೆ ಆ ನಾಗರಿಕ ನ್ಯಾಯಾಲಯಗಳು ಯಾರ ಅಂಡರ್ ಇರ್ತಿದ್ವು ಅಂದರೆ, ಯಾರ ಅಧೀನದಲ್ಲಿ ಇರ್ತಿದ್ವು ಅಂದರೆ ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅವು ಕಾರ್ಯನಿರ್ವಹಿಸ್ತಾ ಇದ್ವು. ಅದೇ ಥರ ಅಪರಾಧ ನ್ಯಾಯಾಲಯಗಳು ಯಾರ ಅಧೀನದಲ್ಲಿದ್ದವು, ಕಾಜಿಗಳ ಅಧೀನದಲ್ಲಿದ್ದರೂ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿಯೇ ಕಾರ್ಯನಿರ್ವಹಿಸಬೇಕಾಗಿತ್ತು. ಅಂದರೆ ನಾಗರಿಕ ನ್ಯಾಯಾಲಯಗಳಂಕರು ಅವು ಕಂಪ್ಲೀಟಾಗಿ ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಅಧೀನದಲ್ಲಿದ್ವು. ಆದರೆ ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಅಧೀನದಲ್ಲಿ ಇದ್ದರೂ ಕೂಡ ಏನಾದರೂ ಮೇಲ್ವಿಚಾರಣೆ ಅವೆಲ್ಲ ಇತ್ತಂದರೆ ಆ ಎಲ್ಲ ಮೇಲ್ವಿಚಾರಣೆಗಳು ಕೂಡ ಯುರೋಪಿಯನ್ನರ ಕೈಯಲ್ಲಿತ್ತು. ಅಂದರೆ ಇಲ್ಲಿ ನೋಡ್ಬೋದು ನೀವು, ಅದು ಯಾವುದೇ ನ್ಯಾಯಾಲಯಗಳಲ್ಲಿ ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಲ್ಲಿ ಕೂಡ ಬ್ರಿಟಿಷರು ತಮ್ಮ ಕಾನೂನುಗಳನ್ನು ಸಂಪೂರ್ಣವಾಗಿ ಇಲ್ಲಿ ಅಳವಡಿಸಿಬಿಟ್ಟಿದ್ರು. ಅಂದರೆ ಎಲ್ಲ ನ್ಯಾಯಾಲಯಗಳಲ್ಲಿ ಕೂಡ ಇಲ್ಲಿ ಯುರೋಪಿಯನ್ನರು ಅಂದರೆ ಬ್ರಿಟಿಷರು ತಮ್ಮ ನ್ಯಾಯವನ್ನು ಅವರು ಕೊಡುವಂತಹ ಅವ್ರಿಗೆ ಹಕ್ಕು ಇತ್ತಲ್ಲಿ. ಅದು ನಾಗರಿಕ ನ್ಯಾಯಾಲಯ ಆಗಿರ್ಬೋದು ಅಥವಾ ಅಪರಾಧ ನ್ಯಾಯಾಲಯ ಆಗಿರ್ಬೋದು. ಇನ್ನು ಪೊಲೀಸ್ ವ್ಯವಸ್ಥೆ ಹೆಂಗಿತ್ತು ಇಲ್ಲಿ? ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊತ್ತಿರುವ ವರ್ಗವೇ ಪೊಲೀಸರು. ಅಂದರೆ ಪೊಲೀಸರಂದರೆ ಏನು? ಆಂತರಿಕ ಶಾಂತಿ ಸುವ್ಯವಸ್ಥೆ ಅಂದರೆ ಇಲ್ಲಿ ಅಂದರೆ ನಮ್ಮ ಇವಾಗ ಒಂದು ಊರು ಅಥವಾ ಒಂದು ಜಿಲ್ಲೆ ಹೀಗೆ ಆಂತರಿಕ ಒಳಗೊಳಗನೆ ಅಲ್ಲಿ ಒಂದು ಶಾಂತಿಯನ್ನು ಕಾಪಾಡಬೇಕು, ಸುವ್ಯವಸ್ಥೆಯನ್ನು ಅಲ್ಲಿ ಅವರು ಮೇಂಟೈನ್ ಮಾಡಬೇಕು ಅಂತಹ ಜವಾಬ್ದಾರಿಯನ್ನು ಯಾರು ಹೊತ್ತಿರ್ತಾರೆ ಆ ವರ್ಗಕ್ಕೆ ಏನಂತ ಹೇಳ್ತೇವೆ ನಾವು? ಪೊಲೀಸರು ಅಂತ ಹೇಳ್ತೇವೆ. ಲಾರ್ಡ್ ಕಾರ್ನ್ವಾಲಿಸನು ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದನು. ಅಂದರೆ ತುಂಬ ವ್ಯವಸ್ಥಿತವಾದಂತಹ ಪೊಲೀಸ್ ವಿಭಾಗವನ್ನು ಯಾರು ತೊಗೊಂಡು ಬಂದರು? ಕಾರ್ನ್ವಾಲಿಸನ್ ಅವನು ಅಸ್ತಿತ್ವಕ್ಕೆ ತರ್ತಾನೆ. ಇವನು ಸುಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದರು. ನಿಮ್ಗೆ ಇವಾಗ ಗೊತ್ತಿರುತ್ತಲ್ಲ, ಅಂದರೆ ಇವಾಗ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಸುಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಹೀಗೆ ತುಂಬ ಜನ ಇರ್ತಾರಲ್ಲ ಪೊಲೀಸ್ ಇಲಾಖೆಯಲ್ಲಿ, ಕಾನ್ಸ್ಟೇಬಲ್ ಆಗಿರೋದು, ಹೀಗೆ ಒಂದು ವ್ಯವಸ್ಥಿತವಾದಂತಹ. ಸೊ ಆ ಥರ ಎಲ್ಲ ಹಂತದಲ್ಲಿ ಈ ಸುಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅನ್ನೋದನ್ನು ಹೊಸ ಹುದ್ದೆಯನ್ನು ಲಾರ್ಡ್ ಕಾಲಿಸೋ ಏನು ಮಾಡ್ತಾನೆ, ಸೃಷ್ಟಿಸ್ತಾನೆ. ಮತ್ತು 1793ರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ ಪ್ರತಿ ಠಾಣೆಯನ್ನು ಕೊತ್ವಾಲರ ಅಧೀನದಲ್ಲೂ ಹಳ್ಳಿಗಳು ಚೌಕಿದಾರರ ಅಧೀನದಲ್ಲೂ ಇರುವಂತೆ ಮಾಡಿದನು. ಮತ್ತು ಈ ಕಾರ್ನ್ವಾಲಿಸ್ ಅದಷ್ಟೇ ಅಲ್ಲದೆ, ಅಂದರೆ SP ಪೋಸ್ಟ್ ತೊಗೊಂಡು ಬರೋದು ಅಷ್ಟೇ ಅಲ್ಲದೆ 1793ರಲ್ಲಿ ಏನು ಮಾಡ್ತಾನೆ, ಪ್ರತಿ ಜಿಲ್ಲೆಯನ್ನು ಅವನು ಠಾಣೆಗಳನ್ನಾಗಿ ಭಾಗ ಮಾಡ್ತಾನೆ. ಅಂದರೆ ಪ್ರತಿ ಜಿಲ್ಲೆಗೆ ಒಂದೊಂದು ಠಾಣೆ ಅಂತ ಅವನು ಕರಿತಾನೆ. ಮತ್ತು ಆ ಪ್ರತಿ ಠಾಣೆಯೊಳಗೆ ಆ ಪ್ರತಿ ಠಾಣೆ ಯಾರ ಅಧೀನದಲ್ಲಿರುತ್ತೆ? ಕೋತ್ವಾಲರ ಅಧೀನದಲ್ಲಿ ಆ ಠಾಣೆ ಇರುತ್ತೆ. ಇವಾಗ ಆರಕ್ಷಕ ಠಾಣೆ ಅಂತ ಏನು ಹೇಳ್ತೀವಲ್ಲ, ಪೊಲೀಸ್ ಸ್ಟೇಷನ್ ಅಂತ. ಇವಾಗ ಪೊಲೀಸ್ ಸ್ಟೇಷನ್ ಒಂದೊಂದು ಊರುಗಳಲ್ಲಿ ಇರುತ್ತೆ, ಇಲ್ಲ ಹೋಬಳಿಗಳಲ್ಲಿ ಇರುತ್ತೆ, ಇಲ್ಲ ಸಿಟಿ ಡಿಸ್ಟ್ರಿಕ್ಟ್ ಹಿಂಗಿರುತ್ತಲ್ಲ, ಆವಾಗ ಪ್ರತಿ ಜಿಲ್ಲೆಗೆ ಒಂದೊಂದು ಅವನು ಠಾಣೆಗಳನ್ನಾಗಿ ವಿಭಜಿಸ್ತಾನೆ. ಮತ್ತು ಆ ಠಾಣೆ ಯಾರ ಅಂಡರ್ ಇರುತ್ತೆ? ಕೋತ್ವಾಲರ ಅಂಡರಲ್ಲಿ, ಅಂದರೆ ಅವರ ಅಧೀನದಲ್ಲಿರುತ್ತೆ. ಮತ್ತು ಹಳ್ಳಿಗಳು ಯಾರ ಅಂಡರಲ್ಲಿರುತ್ತೆ? ಚೌಕಿದಾರರ ಅಧೀನದಲ್ಲಿ ಇರುವಂತೆ ಅವನು ವ್ಯವಸ್ಥೆಯನ್ನು ಸೃಷ್ಟಿಸ್ತಾನೆ. ಕೋತ್ವಾಲರುಗಳು ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ, ಅಪರಾಧಗಳು, ದರೋಡೆಗಳ ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತಿದ್ದರು. ಈ ಕೋತ್ವಾಲರು ಅಂತಂದ್ರೇನು? ಪ್ರತಿ ಜಿಲ್ಲೆಯ ಠಾಣೆಗಳನ್ನು ಇವರು ಅಧೀನದಲ್ಲಿ ಇಟ್ಕೊಳ್ಳೋರು. ಈ ಕೋತ್ವಾಲರು ಏನು ಮಾಡ್ತಾರೆ ಅಂದರೆ ಹಳ್ಳಿಗಳ ಮಧ್ಯನೇ ಹೀಗೆ ಹಳ್ಳಿಗಳ ಮಟ್ಟದೊಳಗೆ ಕಳ್ಳತನ, ಅಪರಾಧ, ದರೋಡೆ ಇಂಥವೇನಾದರೂ ಆಗಿದ್ದರೆ ಅದರ ನಿಯಂತ್ರಣ ಮಾಡೋದಂತಹ ಜವಾಬ್ದಾರಿಯನ್ನು ಕೋತ್ವಾಲರು ಹೊತ್ತಿದ್ರು. 1770ರ ದಶಕದಲ್ಲಿ ಭೀಕರ ಕ್ಷಾಮಭೀತಿಯಿಂದ ಕಾನೂನು ಸುವ್ಯವಸ್ಥೆಯು ಸಮಸ್ಯೆ ವಿಷಮಗೊಳ್ಳತೊಡಗಿತು. ಇದರ ಪರಿಣಾಮವಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೊಳಪಡಿಸಲಾಯಿತು. ಅಂದರೆ 1770ರ ದಶಕದಲ್ಲಿ ಏನಾಯಿತು? ತುಂಬ ಕ್ಷಾಮ ಉಂಟಾಗುತ್ತೆ. ಆ ಕ್ಷಾಮದಲ್ಲಿ ಏನಾಗುತ್ತೆ? ಆ ಕಾನೂನಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸರಿಯಾಗಿ ನಡೆಯೋದಿಲ್ಲ. ಆವಾಗ ಏನು ಮಾಡ್ತಾರೆ? ಆಗಿನ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷರು ತಮ್ಮ ಅಧೀನಕ್ಕೆ ತಗೊಳ್ತಾರೆ.
1781ರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವ ಪದ್ಧತಿ ಜಾರಿಗೊಂಡಿತು. ಅಂದರೆ 1781 ಇಸ್ವಿಯಲ್ಲಿ ಏನು ಮಾಡ್ತಾರೆ, ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಅವರನ್ನು ನೇಮಕ ಮಾಡುವಂತಹ ಪದ್ಧತಿಯವರು ತೊಗೊಂಡು ಬರ್ತಾರೆ. ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೊಳಪಟ್ಟರು. ಅಂದರೆ ಈ ಪೊಲೀಸ್ ಅಧಿಕಾರಿಗಳು ಏನಿರ್ತಾರಲ್ಲ ಅವರು ಯಾರು ಅಂಡರ್ ಬರ್ತಾರೆ, ಇವಾಗ ಮ್ಯಾಜಿಸ್ಟ್ರೇಟ್ ಅನ್ನೋರು ಯಾರು, ಇವರು ಬ್ರಿಟಿಷರು ಮ್ಯಾಜಿಸ್ಟ್ರೇಟ್ ಇರ್ತಾರೆ. ಆ ಬ್ರಿಟಿಷರ ಆ ಮ್ಯಾಜಿಸ್ಟ್ರೇಟ್ ಅಂಡರ್ ಯಾರಿರ್ತಾರೆ, ಪೊಲೀಸ್ ಅಧಿಕಾರಿಗಳಿರ್ತಾರೆ. ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆಗೆ ಒಳಗಾಯಿತು. ಅಂದರೆ ಇದನ್ನು ಕಂಟಿನ್ಯೂ ಆಗಿ ಒಂದಲ್ಲ ಒಂದು ಬದಲಾವಣೆ ಇಲ್ಲಿ ತೊಗೊಳ್ತಾ ಬಂದರು. 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಈ ಕಾಯ್ದೆಯೇ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಅಡಿಪಾಯ. ಆದರೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಅವಕಾಶವಿರಲಿಲ್ಲ. ಅಂದರೆ 1761 ಇಸ್ವಿಯಲ್ಲಿ ಪೊಲೀಸ್ ಕಾಯ್ದೆ ಅನ್ನೋದನ್ನು ಇಲ್ಲಿ ಜಾರಿಗೆ ತೊಗೊಂಡು ಬರ್ತಾರೆ. ಈ ಕಾಯ್ದೆಗೆ ಏನಂತ ಹೇಳ್ತಾರೆ, ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಇದೊಂದು ಮುಖ್ಯ ಅಡಿಪಾಯ ಆಗುತ್ತೆ ಇಲ್ಲಿ. ಅಂದರೆ ಒಂದು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಇದೊಂದು ಪೊಲೀಸ್ ಕಾಯ್ದೆ ಅನ್ನೋದು ಒಂದು ಅಡಿಪಾಯ ಇದ್ದಂಗೆ. ಆದರೆ ಈ ಕಾಯ್ದೆಯಲ್ಲಿ ಏನಾಗುತ್ತೆ, ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಯಾವುದೇ ಒಂದು ಅವಕಾಶ ನೀಡುವುದಿಲ್ಲ. ಅಂದರೆ ಕೇವಲ ಬ್ರಿಟಿಷರು ಮಾತ್ರ ಈ ಹುದ್ದೆಗಳಿಗೆ ಅವರು ನೇಮಕ ಮಾಡಿಕೊಳ್ಳಿಕ್ಕೆ ಅವರು ಅರ್ಹರಾಗಿರ್ತಾರೆ. 1902ರ ಪೊಲೀಸ್ ಕಮಿಷನ್ ಕಾಯ್ದೆಯು ವಿದ್ಯಾರ್ಹತೆಯನ್ನು ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶವನ್ನು ಕಲ್ಪಿಸಿತು. ಇಷ್ಟಾದರೂ ಭಾರತೀಯರ ಬಗೆಗೆ ಇದ್ದ ತಾರತಮ್ಯ ಕಡಿಮೆಯಾಗಲಿಲ್ಲ. ಆದರೆ 1902ನೇ ಇಸ್ವಿಯಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆ ಅನ್ನೋದನ್ನು ಬಂತು. ಆ ಪೊಲೀಸ್ ಕಮಿಷನ್ ಕಾಯ್ದೆ ಪ್ರಕಾರ ಏನು, ವಿದ್ಯಾರ್ಹತೆ ಯಾರಿಗಿರುತ್ತಲ್ವ, ಅಂದರೆ ಇವಾಗ ಡಿಗ್ರಿ ಆಗಿರಬೇಕು, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಕ್ಲಿಯರ್ ಆಗಿರಬೇಕು. ಹಾಗೆ ವಿದ್ಯಾರ್ಹತೆ ಆ ಕ್ವಾಲಿಫಿಕೇಷನ್ಸ್ ಅವ್ರ ಹತ್ತಿರ ಇದ್ದರೆ ಅವ್ರಿಗೆ ಆ ಅಧಿಕಾರಿ ಹುದ್ದೆಯನ್ನು ಅವರು ಕೊಡ್ತಾರೆ ಅಂತ ಅದು ಆ ಕಾಯ್ದೆಯ ಪ್ರಕಾರ ಇತ್ತು. ಆದರೂ ಕೂಡ ಏನಾಗುತ್ತೆ, ಇಲ್ಲಿ ಭಾರತೀಯರ ಬಗೆಗೆ ಒಂದು ತಾರತಮ್ಯ ಅಂತ ಇತ್ತು. ಅಂದರೆ ಭಾರತೀಯರು ಅಷ್ಟು ಚುರುಕಿಲ್ಲ, ಹಾಗೆ ತುಂಬ ತಾರತಮ್ಯ ಆಗ್ತಿತ್ತು. ಇಲ್ಲಿ ತಾರತಮ್ಯ ಕೂಡ ಇಲ್ಲಿ ಕಡಿಮೆ ಆಗಲಿಲ್ಲ.